Hey everyone, welcome back to our channel. So, ನಾನು ಸೈನ್ಸ್ ಸ್ಟಡಿ ಪ್ಲಾನ್ ಪ್ರಕಾರ ಇವತ್ತು ಬಯಾಲಜಿ ಫಸ್ಟ್ ಚಾಪ್ಟರ್ ಲೈಫ್ ಪ್ರೋಸೆಸ್ ಇದೆ. ಲೈಫ್ ಪ್ರೋಸೆಸ್ನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ನೋಡೋದಾದರೆ ಆಲ್ ಲಿವಿಂಗ್ ಥಿಂಗ್ಸ್ ಪರ್ಫಾರ್ಮ್ ಸರ್ಟನ್ ಲೈಫ್ ಪ್ರೋಸೆಸ್ ಲೈಕ್ ಗ್ರೋತ್, ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಎಕ್ಸೆಟ್ರಾ. ಆಲ್ ದ ಪ್ರೋಸೆಸ್ ಲೈಕ್ ರೆಸ್ಪಿರೇಷನ್, ಡೈಜೆಷನ್ ವಿಚ್ ಟುಗೆದರ್ ಕೀಪ್ ದ ಲಿವಿಂಗ್ ಥಿಂಗ್ಸ್ ಅಲೈವ್ ಆ್ಯಂಡ್ ಪರ್ಫಾರ್ಮ್ ದ ಜಾಬ್ ಆಫ್ ದ ಬಾಡಿ ಮೇಂಟೆನೆನ್ಸ್ ಆರ್ ಕಾಲ್ಡ್ ಲೈಫ್ ಪ್ರೋಸೆಸ್. ಫಸ್ಟ್ ನಾವು ಏನು ತಿಳ್ಕೊಬೇಕು, ಲೈಫ್ ಪ್ರೋಸೆಸ್ ಅಂತ ಹೇಳಿದ್ವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಪ್ರೋಸೆಸ್? ನೋಡಿ, ಆಲ್ ದ ಪ್ರೊಸೆಸಸ್ ಯಾವ್ದು ಪ್ರೋಸೆಸ್ ಆಗುತ್ತೆ, ಲೈಕ್ ರೆಸ್ಪಿರೇಷನ್ ಕೂಡ ಒಂದು ಪ್ರೋಸೆಸ್ ಅಲ್ವಾ. ರೆಸ್ಪಿರೇಷನ್, ಡೈಜೆಷನ್ ವಿಚ್ ಟುಗೆದರ್ ಕೀಪ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲೈವ್. ಸೊ ಇದೆಲ್ಲ ಇದ್ರೇ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬದುಕಿರೋಕ್ಕೆ ಸಾಧ್ಯ ಅಲ್ವಾ. ಸೊ ಟುಗೆದರ್ ಕೀಪ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲೈವ್ ಆ್ಯಂಡ್ ಪರ್ಫಾರ್ಮ್ ದ ಜಾಬ್ ಆಫ್ ದ ಬಾಡಿ ಮೇಂಟೆನೆನ್ಸ್. ಸೊ ಇದೆಲ್ಲ ಇದ್ರೇ ನಮ್ಮ ಬಾಡಿ ಅದ್ರ ತಕ್ಕಂಥ ಜಾಬ್, ಅದಕ್ಕೆ ಯಾವುದಾದ್ರು ಸೂಟಬಲ್ ಆಗಿ ಜಾಬ್ ಇರುತ್ತೆ, ಅದ್ರ ಜಾಬ್ನ ಅದು ಮಾಡೋಕ್ಕೆ ಸಾಧ್ಯ. ಸೊ ನೀವು 2 ದಿನ ಊಟ ಮಾಡಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ನಡೆಯೋಕ್ಕಾಗುತ್ತಾ? ನೋ, ನಿಮಗೆ ಎನರ್ಜಿನೇ ಇರಲ್ಲ. ನೀವು ಊಟ ಮಾಡಿದ್ರೇ ನಿಮಗೆ ಎನರ್ಜಿ ಪಾಸ್ ಆಗುತ್ತೆ, ನಿಮ್ಮ ಥ್ರೂ ಔಟ್ ದ ಬಾಡಿ ಎನರ್ಜಿ ಪಾಸ್ ಆಗುತ್ತೆ ಅಲ್ವಾ. ಸೊ ದಿಸ್ ಜಾಬ್ ಇಸ್ ದ ಮೇಂಟೆನೆನ್ಸ್ ಆಫ್ ದ ಜಾಬ್ ಇಸ್ ಕಾಲ್ಡ್ ಆಸ್ ಲೈಫ್ ಪ್ರೊಸೆಸ್. ಅರ್ಥ ಆಯ್ತಾ ಲೈಫ್ ಪ್ರೊಸೆಸ್ ಏನು ಅಂತ? ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಲೈಫ್ ಪ್ರೊಸೆಸ್ಗೆ ಏನೇನು ಎಕ್ಸಾಂಪಲ್ಸು? ಗ್ರೋತ್ ಆಗಿರಲಿ, ಗ್ರೋತ್ ಕೂಡ ಪ್ರೋಸೆಸ್ ಅಲ್ವಾ. ಸಡನ್ನಾಗಿ ನೀವು ಹುಟ್ಟಿದ ತಕ್ಷಣ ದೊಡ್ಡವರಾಗ್ಬಿಡಲ್ಲ, ಇಟ್ ಇಸ್ ಅ ಪ್ರೋಸೆಸ್. ನೆಕ್ಸ್ಟ್ ಡೈಜೆಷನ್, ನೀವು ಏನೇ ತಿಂದ್ರೂ ಅದನ್ನು ಕರಗಿಸ್ಬೇಕು ಅಲ್ವಾ. ನೆಕ್ಸ್ಟ್ ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಎಕ್ಸ್ಕ್ರೀಷನ್, ದಿಸ್ ಆಲ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಲೈಫ್ ಪ್ರೊಸೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಟ್ರಿಷನ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನ್ಯೂಟ್ರಿಷನಿಂದ ನಿಮಗೆ ಒಂದೊಂದು ಪಾರ್ಟ್ಸ್ ಶುರು ಆಗುತ್ತೆ. ಸೊ ನ್ಯೂಟ್ರಿಷನಲ್ಲಿ ನೋಡಿದಾಗ 2 ಟೈಪ್ಸ್ ಬರುತ್ತೆ. ಏನು ಫಸ್ಟ್ ಏನಂದರೆ ದ ಹೋಲ್ ಪ್ರೋಸೆಸ್ ಬೈ ವಿಚ್ ಆ್ಯನ್ ಆರ್ಗ್ಯಾನಿಸಮ್ಸ್ ಒಬ್ಟೈನ್ ಇಟ್ಸ್ ಫುಡ್. ಅಂದರೆ ಏನು ನ್ಯೂಟ್ರಿಷನ್ ಡೆಫಿನೇಷನ್ ಇದು. ಏನು ನ್ಯೂಟ್ರಿಷನ್ ಅಂದರೆ ದ ಹೋಲ್ ಪ್ರೋಸೆಸ್, ಎಲ್ಲ ಫುಲ್ ಹೋಲ್ ಪ್ರೋಸೆಸ್ ಅಂತೀವಲ್ವ, ಹೋಲ್ ಪ್ರೋಸೆಸ್ ಬೈ ವಿಚ್ ಆ್ಯನ್ ಆರ್ಗ್ಯಾನಿಸಮ್ ಒಬ್ಟೈನ್ ಇಟ್ಸ್ ಫುಡ್, ಇಟ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ನೋಡಿದಾಗ ಪ್ಲಾಂಟ್ಸ್ ಫಸ್ಟ್ ಆಫ್ ಆಲ್ ನಮಗೆ ನಾವು ಚಿಕ್ಕವರಿದ್ದಾಗ ಕಲ್ತ್ಕೊಂಡಿದ್ದೀವಿ, ಪ್ಲಾಂಟ್ಸ್ ಆರ್ ಆಟೋಟ್ರೋಫ್ಸ್ ಅಲ್ವಾ. ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಆಗೋದು, ಪ್ಲಾಂಟ್ಸ್ ಆರ್ ಆಟೋಟ್ರೋಫ್ಸ್ ಮೀನ್ಸ್ ಏನು, ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. ಪ್ಲಾಂಟ್ಸ್ಗೆ ಏನು ಶಕ್ತಿ ಇದೆ, ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ವಾಟ್, ಬೈ ಫೋಟೋಸಿಂಥಸಿಸ್ ಅಲ್ವಾ. ಸೊ ನೆಕ್ಸ್ಟ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅಂತ ನೋಡಿದಾಗ ಅನಿಮಲ್ಸ್ ಆರ್ ಹೆಟೆರೋಟ್ರೋಫ್ಸ್, ಅದು ಗೊತ್ತು ನಮಗೆ. ಅನಿಮಲ್ಸ್ ಆರ್ ಹೆಟೆರೋಟ್ರೋಫ್ಸ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಆರ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್. ಹೆಟೆರೋಟ್ರೋಫ್ಸ್ ಅಂದರೆ ಏನು, ಅದು ಅದ್ರ ಕೈಯಲ್ಲಿ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದೇನು ಮಾಡುತ್ತೆ, ಬೇರೆ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೇ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಮೋಡ್ಸ್ ಆಫ್ ನ್ಯೂಟ್ರಿಷನಲ್ಲಿ 2 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಬರುತ್ತೆ. ಏನು, ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ. ಸೊ ಫಸ್ಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕೇಳೋಣ. ಏನಿದು? ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ organic materials like CO2, water, etc. are utilized to prepare organic food by the process of photosynthesis. ಇಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ. ಸೊ ಇದು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತಿದ್ದಾರೆ, ಕೈಂಡ್ಸ್ ಆಫ್ ನ್ಯೂಟ್ರಿಷನ್. ಇದು ಒಂದು ಕೈಂಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಯಾವುದಪ್ಪ, CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮತ್ತು ವಾಟರ್, ಮತ್ತು ಸನ್ಲೈಟ್, ಇದೆಲ್ಲನೂ ಬರುತ್ತೆ. ಇವೆಲ್ಲ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದ ಎಕ್ಸೆಟ್ರಾ ಆರ್ ಯುಟಿಲೈಸ್ಡ್. ಇದರಿಂದ ಏನು ಮಾಡ್ತೀವಿ, ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡೋದು. ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡೋದು ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಈ ಪ್ರೋಸೆಸ್ ಏನಾಗುತ್ತೆ, ಬೈ ವಿಚ್ ಪ್ರೋಸೆಸ್, ಫೋಟೋಸಿಂಥಸಿಸ್ ಪ್ರೋಸೆಸ್ ಇಟ್ ಇಸ್ ಕಾಲ್ಡ್ ಆಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಎಕ್ಸಾಂಪಲ್ ಏನು ತಗೋಬೋದು, ಗ್ರೀನ್ ಪ್ಲಾಂಟ್ಸ್ ಅಂತ ತಗೋಬೋದು. ಓಕೆನಾ. ನೆಕ್ಸ್ಟ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಬಂದಾಗ kinds of nutrition in which organisms do not possess the ability to synthesize their own food. They depend on autotrophs for their food supply directly or indirectly. ಸೊ ಏನು ಫಸ್ಟಿಗೆ ನಾವು ತಿಳ್ಕೊಂಡಿದ್ದೀವಿ, ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ದೇ ಕ್ಯಾನಾಟ್ ಪೊಸೆಸ್ ದೇರ್ ಓನ್ ಫುಡ್, ಅಂದರೆ ಅದಕ್ಕೆ ಅದ್ರ ಓನ್ ಫುಡ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಶಕ್ತಿ ಇರಲ್ಲ. ಸೊ ವಾಟ್ ದೇ ಡಿಪೆಂಡ್ ಆನ್ ಆಟೋಟ್ರೋಫ್ಸ್. ಅಂದರೆ ಆಟೋಟ್ರೋಫ್ಸ್ ಅಂದರೆ ಯಾವುದು, ಪ್ಲಾಂಟ್ಸ್, ಗ್ರೀನ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಎಲ್ಲಾದ್ರೂ ಅನಿಮಲ್ಸ್ ಆಟೋಟ್ರೋಫ್ಸ್ ಅಲ್ಲ, ಬಟ್ ದೇ ಡಿಪೆಂಡ್ ಆನ್ ಆಟೋಟ್ರೋಫ್ಸ್ ಆ್ಯಂಡ್ ಆಲ್ಸೋ ಅನಿಮಲ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ಫುಡ್. ಓಕೆನಾ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಕಾಲ್ಡ್ ಆಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವ ತೊಗೊತೀವಿ, ಅನಿಮಲ್ಸ್ ಕ್ಯಾನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, ರೈಟ್. ಸೊ ದೇ ಡಿಪೆಂಡ್ ಆನ್ ಅದರ್ ಅನಿಮಲ್ಸ್ ಆರ್ ಎಲ್ಸ್ ಪ್ಲಾಂಟ್ಸ್, ಆಲ್ಸೋ ಫಂಗಿ. ಓಕೆ, ಆಯ್ತಾ? ಫಸ್ಟ್ ಲೈಫ್ ಪ್ರೊಸೆಸ್ ಏನು, ನ್ಯೂಟ್ರಿಷನ್ 2 ಮೋಡ್ಸ್. ಓಕೆನಾ. ನೆಕ್ಸ್ಟ್ ಸೊ ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ನೋಡ್ಕೊಂಡಾಗ ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾರಿ ಔಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಆರ್ಗ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ, ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾರಿ ಔಟ್ ದ ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಸೊ ದೇ ಆರ್ ಕಾಲ್ಡ್ ಆಸ್ ಆಟೋಟ್ರೋಪ್ಸ್. ಸೊ ಎಕ್ಸಾಂಪಲ್ಸ್ ಆರ್ ಗ್ರೀನ್ ಪ್ಲಾಂಟ್ಸ್, ಐ ಹ್ಯಾವ್ ಸೆಡ್ ಯು ಜಸ್ಟ್ ನೌ. ಸೊ ಆಟೋಟ್ರೋಪ್ಸ್ ಏನಾಗುತ್ತೆ ನೋಡಿ, ಝೂಮ್ ಮಾಡ್ತೀನಿ. ಆಟೋಟ್ರೋಪ್ಸ್ ದೇ ಯೂಸ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಕನ್ವರ್ಟ್ ಇಂಟು ಕಾಂಪ್ಲೆಕ್ಸ್ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಕಾರ್ಬೋಹೈಡ್ರೇಟ್ಸ್. ಸೊ ನಾನು ಹೇಳಿದ್ದೆ ನಿಮಗೆ, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡುತ್ತೆ. ಯಾವುದು, ಆಟೋಟ್ರೋಪ್ಸ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ. ಸೊ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಿಮಗೇನಾದರೂ ಬ್ಲರಾಗಿ ಕಾಣಿಸ್ತಾ ಇದ್ದರೆ ಪ್ಲೀಸ್ ನಿಮ್ಮ ರೆಸಲ್ಯೂಷನ್ ಇರುತ್ತೆ, ವಿಡಿಯೋ ರೆಸಲ್ಯೂಷನ್, ಅದನ್ನ ಹೈಯಲ್ಲಿ ಇಟ್ಕೊಂಡು ನೋಡಿ. ಸೊ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಅವಾಗ. ಓಕೆನಾ. ನೆಕ್ಸ್ಟ್ autotrophic nutrition is fulfilled by the process by which autotrophs take in CO2 and H2O and convert into these carbohydrates in the presence of chlorophyll. Sunlight is called photosynthesis. So ನೀವು ಫೋಟೋಸಿಂಥಸಿಸ್ನ ಚಿಕ್ಕವರಿದ್ದಾಗಿಂದನೂ ಕಲ್ತ್ಕೊಂಡಿದ್ದೀರಾ. ವಾಟ್ ಇಸ್ ದ ಮೀನಿಂಗ್ ಆಫ್ ಫೋಟೋಸಿಂಥಸಿಸ್ ಆರ್ ಹೌ ಫೋಟೋಸಿಂಥಸಿಸ್ ಅಕ್ಕರ್. ಫೋಟೋಸಿಂಥಸಿಸ್ ಪ್ರೋಸೆಸ್ನ ಇಲ್ಲಿ ಹೇಳಿದ್ದಾರೆ. ಸೊ ಇದಕ್ಕೊಂದು ಈಕ್ವೇಷನ್ ಇದೆ. ದಿಸ್ ಈಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಿಡ್ಸ್. ಯಾಕಂದರೆ ನೀವು ಮೊನ್ನೆ S.S.L.C ಪೇಪರ್ ನೋಡಿದಾಗೂ ಈ ಈಕ್ವೇಷನ್ ಅವರು ಕೇಳಿದರು. ಸೊ
ನೀವು ಇದನ್ನು ನೀಟಾಗಿ ತರಬೇಕಾಗುತ್ತೆ. ಸೊ ಏನಿದೆ ಫಸ್ಟ್ ಯಾವ್ಯಾವ ಕಾಂಪೌಂಡ್ಸ್ ಅಥವಾ ಯಾವ್ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ನೋಡಬೇಕು. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ in the presence of sunlight and chlorophyll give rise to carbon dioxide plus hydrogen plus oxygen plus water. ಸೊ ಇದನ್ನೆಲ್ಲ ಅವರು ಬ್ಯಾಲೆನ್ಸ್ ಮಾಡಿದಾಗ ನಮಗೆ 6CO2 plus 12H2O in the presence of sunlight and chlorophyll give rise to 6CH12O6 plus 6O2 plus 6H2O ಅಂತ ನಮಗೆ ಒಂದು ಈಕ್ವೇಷನ್ ಫಾರ್ಮ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಫಾರ್ ದ ಫೋಟೋಸಿಂಥಸಿಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಸೇಮ್ ಕ್ವೆಶನ್ 2 times ರಿಪೀಟ್ ಆಗಿದೆ ಪೇಪರಲ್ಲಿ. ಸೊ ರಾ ಮೆಟೀರಿಯಲ್ಸ್ ಯಾವುದೆಲ್ಲ ರಾ ಮೆಟೀರಿಯಲ್ಸ್ ಫೋಟೋಸಿಂಥಸಿಸ್ ನಾವು ಏನೇನು ಯೂಸ್ ಮಾಡಬೇಕು ಅದನ್ನೇ ಇಲ್ಲಿ ಬರೀಬೇಕು. ವಾಟ್ ದ ರಾ ಮೆಟೀರಿಯಲ್ಸ್? ಸನ್ಲೈಟ್. ಫಸ್ಟ್ ಸನ್ಲೈಟ್ ಬೇಕಲ್ವಾ, ನೆಕ್ಸ್ಟ್ ಏನು ಕ್ಲೋರೋಫೈಲ್, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ವಾಟರ್. ಸೊ ಏನಿದು ಸನ್ಲೈಟ್ ಆದಮೇಲೆ ಕ್ಲೋರೋಫೈಲ್ ಬರುತ್ತೆ. ಕ್ಲೋರೋಫೈಲ್ ಏನು ಮಾಡುತ್ತೆ? ಸನ್ಲೈಟ್ ಅಬ್ಸಾರ್ಬ್ ಬೈ ದ ಕ್ಲೋರೋಫೈಲ್. ಸನ್ಲೈಟ್ ಈಸ್ ಅಬ್ಸಾರ್ಬ್ ಬೈ ದ ಕ್ಲೋರೋಫೈಲ್. ನೆಕ್ಸ್ಟ್ CO2 ಏನು ಮಾಡುತ್ತೆ? CO2 enters through stomata. CO2 ಅಂದರೆ ಗೊತ್ತಲ್ವಾ, ಕಾರ್ಬನ್ ಡೈಆಕ್ಸೈಡ್ enters through stomata and oxygen is released as a product through stomata on leaf. ಇದು ಸ್ಟೊಮ್ಯಾಟಾಗೆ ಎಂಟರ್ ಆಗುತ್ತೆ. ಎಂಟರ್ ಆದಮೇಲೆ ಆಕ್ಸಿಜನ್ ಈಸ್ ರಿಲೀಸ್ಡ್ ಬೈ ಆಸ್ ಅ ಪ್ರಾಡಕ್ಟ್. ಏನು ಪ್ರಾಡಕ್ಟ್ ಥರ ಆಕ್ಸಿಜನ್ನ ರಿಲೀಸ್ ಮಾಡಿದ್ರೆ ಥ್ರೂ ಸ್ಟೊಮ್ಯಾಟೋ ಆನ್ ದ ಲೀಫ್. ಈಸಿ ಇದೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾಟರ್. ನೆಕ್ಸ್ಟ್ ವಾಟರ್ ಪ್ಲಸ್ ಡಿಸಾಲ್ವ್ಡ್ ಮಿನರಲ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಎಕ್ಸೆಟ್ರಾ ಆರ್ ಟೇಕನ್ ಅಪ್ ಬೈ ದ ರೂಟ್ಸ್ ಫ್ರಮ್ ದ ಸಾಯಿಲ್ ಅಂತ ಹೇಳ್ತೀವಿ. ಸೊ ನಿಮಗೆ ರಾ ಮೆಟೀರಿಯಲ್ಸ್ ಅಂತ ಕೇಳಿದಾಗ ಈ 4 ಇದೆಯಲ್ಲ, ಸನ್ಲೈಟ್, ಕ್ಲೋರೋಫೈಲ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಇಷ್ಟು ಬರೆದ್ರೆ ನೀವು ಸಾಕು. ಇದ್ರದ್ದು ಫಂಕ್ಷನ್ ಏನು ಕೇಳಲ್ಲ ಅವರು. ಸೊ ನೀವು ಅಷ್ಟು ಬರ್ತಾರೆ ಸಾಕು. ನೆಕ್ಸ್ಟ್ ಸೈಟ್ ಆಫ್ ಫೋಟೋಸಿಂಥಸಿಸ್. ಎಲ್ಲಿ ಫೋಟೋಸಿಂಥಸಿಸ್ ಅಕ್ಕರ್ ಆಗುತ್ತೆ ನಾವು ತಿಳ್ಕೊಬೇಕಲ್ವಾ? ಕ್ಲೋರೋಪ್ಲಾಸ್ಟ್ ಇನ್ ದ ಲೀಫ್. ಕ್ಲೋರೋಪ್ಲಾಸ್ಟ್ ಕಂಟೈನ್, ಸೊ ಅದು ಅಕ್ಕರ್ ಆಗೋದು ಕ್ಲೋರೋಪ್ಲಾಸ್ಟ್ ಇನ್ ದ ಲೀಫ್. ಕ್ಲೋರೋಪ್ಲಾಸ್ಟ್ ಕಂಟೈನ್ ಕ್ಲೋರೋಫಿಲ್ ಅಂದರೆ ಗ್ರೀನ್ ಪಿಗ್ಮೆಂಟ್. ಓಕೆನಾ. ನೆಕ್ಸ್ಟ್ ಮೇನ್ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್. ಸೊ ವಾಟ್ ಆರ್ ದ ಮೇನ್ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್? ನೋಡಿ, ಈ ಕ್ವೆಶನು ರಾ ಮೆಟೀರಿಯಲ್ಸು ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ತುಂಬ ಇಂಪಾರ್ಟೆಂಟ್. ಅಗೇನ್ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಮೇನ್ ಈವೆಂಟ್ಸ್ ಆಫ್ photosynthesis. What are the main events of photosynthesis? Absorption of light energy by chlorophyll, conversion of light energy into chemical energy, plus splitting and the breaking of water into hydrogen and oxygen, reduction of carbon dioxide to carbohydrates. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡುತ್ತೆ? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ. ಇಟ್ ಅಬ್ಸರ್ವ್ಸ್ ದ ಲೈಟ್ ಎನರ್ಜಿ ಬೈ ಕ್ಲೋರೋಫೈಲ್. ಇಟ್ ವಿಲ್ ಅಬ್ಸರ್ವ್ ದ ಲೈಟ್ ಎನರ್ಜಿ ಬೈ ಕ್ಲೋರೋಫೈಲ್. ನೆಕ್ಸ್ಟ್ ಇಟ್ ವಿಲ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡಿರುತ್ತಲ್ವಾ, ಈಗ ಅದನ್ನ ಏನು ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ಇಂಟು ಕೆಮಿಕಲ್ ಎನರ್ಜಿ ಥರ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಸ್ಪ್ಲಿಟಿಂಗ್ ಅಂದರೆ ಬ್ರೇಕಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ವಾಟರ್ ಇರುತ್ತಲ್ವಾ, ವಾಟರ್ನ ಅದು ಬ್ರೇಕ್ ಮಾಡುತ್ತೆ. ಇಟ್ ಕನ್ವರ್ಟ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ನೆಕ್ಸ್ಟ್ ಏನಾಗುತ್ತೆ? ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ರಿಡ್ಯೂಸ್ ಮಾಡಿ ಇಟ್ ಕನ್ವರ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಸೊ ಮೇನ್ ಇವೆಂಟ್ಸ್ ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೊಮ್ಯಾಟಾ ಅಂದರೆ ಏನು? ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್. ಸ್ಟೊಮ್ಯಾಟಾ ಆರ್ ದ ಟೈನಿ ಪೋರ್ಸ್. ಲೀವ್ಸ್ ಇರುತ್ತಲ್ವಾ, ಲೀವ್ಸಲ್ಲಿ ಟೈನಿ ಪೋರ್ಸ್ ಇರುತ್ತೆ. ಚೆಕ್ ಮಾಡಿಬೇಕಂದ್ರೆ ಅದನ್ನು ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ. ಓಕೆನಾ. ಅದರ ಫಂಕ್ಷನ್ ಏನು? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅದೇನು ಮಾಡುತ್ತೆ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ O2 ಆರ್ CO2 ಅದು ಎಕ್ಸ್ಚೇಂಜ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ? ಲಾಸಸ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್. ವಾಟರ್ನ ಅದು ತುಂಬ ಲಾರ್ಜ್ ಅಮೌಂಟಲ್ಲಿ ಲಾಸ್ ಮಾಡ್ಕೊಳ್ಳುತ್ತೆ. ಯಾವಾಗ? ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಆಗುವಾಗ ತುಂಬ ಲಾಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಟೊಮ್ಯಾಟಾ ಇದು ಕ್ಲೋರೋಪ್ಲಾಸ್ಟ್, ದೆನ್ ಸ್ಟೊಮ್ಯಾಟೋಪೋರ್, ದೆನ್ ಕ್ಲೋರೋಪ್ಲಾಸ್ಟ್. ಇದನ್ನ ಸ್ಟ್ರಕ್ಚರಲ್ಲಿ ನಿಮಗೆ ತೋರಿಸಿದ್ದಾರೆ. ನೆಕ್ಸ್ಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅರ್ಥ ಆಯ್ತಾ? ನೆಕ್ಸ್ಟ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಹೋಗೋಣ. ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಬಂದಾಗ ಇದರೊಳಗೆ ನಾವು 3 ಸಬ್ ನೋಡ್ತೀವಿ. ಹೋಲೋಸೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸಿಟಿಕ್ 3 ಬರುತ್ತೆ. ಏನು ಹೋಲೋಸೋಯಿಕ್ ಅಂದರೆ ಏನು? ಅನಿಮಲ್ಸ್ ಟೇಕ್ ಇನ್ ಸಾಲಿಡ್ ಫುಡ್ ಆ್ಯಂಡ್ ಬ್ರೇಕ್ ಡೌನ್ ಇನ್ಸೈಡ್ ದ ಬಾಡಿ. ಹೋಲೋಸೋಯಿಕ್ ಅಂದರೆ ಏನು? ದೇ ಆರ್ ದ ಅನಿಮಲ್ಸ್ ವಿಚ್ ಟೇಕ್ ಇನ್ ದ ಸಾಲಿಡ್. ಅದು ಒಳಗಡೆ ತಿನ್ನೋವಾಗ ಸಾಲಿಡ್ ಫುಡ್ ಐಟಮ್ಸ್ನ ತಗೊಳುತ್ತೆ. ಬಟ್ ಇನ್ಸೈಡ್ ಇಟ್ ವಿಲ್ ಬ್ರೇಕ್ ಡೌನ್ ಇಂಟು ಸ್ಮಾಲ್ ಪೀಸಸ್ ಆರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಅದನ್ನು ನಾವು ಹೋಲೋಸೋಯಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದಾಗ ಅಮೀಬಾ ಮತ್ತು ಐಮಲ್ಸ್ ಬರುತ್ತೆ. ಅಮೀಬಾ ಆಗಲಿ ಐಮಲ್ಸ್ ಆಗಲಿ ಯಾವುದೇ ಆಗಲಿ ಇದು ಸಾಲಿಡ್ ಫುಡ್ನ ಇಂಟೇಕ್ ಮಾಡುತ್ತೆ, ಒಳಗಡೆ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಯಾಪ್ರೋಫೈಟಿಕ್ ಅಂದ್ರೆ ಏನು? ಆರ್ಗ್ಯಾನಿಸಮ್ಸ್ ಫೀಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಸೊ ಈ ಆರ್ಗ್ಯಾನಿಸಮ್ಸ್ ಏನಿದೆಯಲ್ಲ, ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್, ಈ ಆರ್ಗ್ಯಾನಿಸಮ್ಸ್ ಎಲ್ಲ ಡೆಡ್ ಮತ್ತು ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ ಯಾವುದಿರುತ್ತೆ ಅದನ್ನು ಫೀಡ್ ಮಾಡುತ್ತೆ, ಅಂದರೆ ಅದನ್ನು ತಿನ್ನುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನೋಡಿದಾಗ ಏನಾಗುತ್ತೆ? ಫಂಗಿ ಅನ್ನೋ ಎಕ್ಸಾಂಪಲ್ ಕೂಡ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ಯಾರಾಸಿಟಿಕ್ ಅಂದ್ರೆ ಏನು? ಪ್ಯಾರಾಸೈಟ್ಸ್ ಲೀವ್ ಇನ್ಸೈಡ್ ಆರ್ ಔಟ್ಸೈಡ್ ಅದರ್ ಆರ್ಗ್ಯಾನಿಸಮ್ಸ್, ಅಂದರೆ ಹೋಸ್ಟ್. ಅದರ್ ಆರ್ಗ್ಯಾನಿಸಮ್ಸ್ ಅಂದರೆ ನಾವು ಅದರ ಹೋಸ್ಟ್ ಅಂತ ಕರಿತೀವಿ. ಆ್ಯಂಡ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಇಟ್. ಎಕ್ಸಾಂಪಲ್ ಕಸ್ಕ್ಯಾಟ್ ಆರ್ ಪ್ಲಾಂಟ್ ಪ್ಯಾರಾಸೈಟ್, ಟಿಕ್ಸ್ ಎಕ್ಸೆಟ್ರಾ. ಸೊ ಪ್ಯಾರಾಸೈಟ್ಸ್ ಅಂದ್ರೆ ಏನು? ಇದು ಬಾಡಿ ಮೇಲ್ ಕೂಡ ಇರುತ್ತೆ, ಅಂದರೆ ಆರ್ಗ್ಯಾನಿಸಮ್ಸ್ ಅವ್ರ ಹೋಸ್ಟ್ ಯಾರು ಇರ್ತೀವಲ್ಲ ಅದ್ರ ಮೇಲ್ ಕೂಡ ಇರುತ್ತೆ, ಅಥವಾ ಒಳಗಡೆ ಕೂಡ ಅಂದರೆ ಸ್ಕಿನ್ ಒಳಗಡೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಡಿರೈವ್ ನ್ಯೂಟ್ರಿಷನ್, ಮತ್ತು ನಮ್ಮಿಂದ ಅದು ನ್ಯೂಟ್ರಿಷನ್ ತಗೊಳುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಪ್ಯಾರಾಸೈಟಿಕ್. ಟಿಕ್ಸು ಇವೆಲ್ಲ ಎಕ್ಸಾಂಪಲ್ಸ್ ಇದಕ್ಕೆ. ಸೊ ಅರ್ಥ ಆಯ್ತಾ? ಹೋಲೋಸೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್. ನೆಕ್ಸ್ಟ್ ನೋಡಿದಾಗ ಹೌ ಡು ಆರ್ಗ್ಯಾನಿಸಮ್ಸ್ ಒಬ್ಟೈನ್ ದೇರ್ ಫುಡ್. ಹೇಗೆ ಆರ್ಗ್ಯಾನಿಸಮ್ಸ್ ಆ ಫುಡ್ನ ಒಬ್ಟೈನ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಹೇಗೆ ಪ್ರಿಪೇರ್ ಮಾಡುತ್ತೆ ಇದೆಲ್ಲ ಗೊತ್ತಾಯಿತು. ಒಬ್ಟೈನ್ ಹೇಗೆ ಮಾಡುತ್ತೆ ನೋಡೋಣ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ single celled organisms. Okay na? Food is taken through entire surface. Their food is taken up through entire surface. Example amoeba or paramecium. So idu nutrition in amoeba du
ಪ್ರೋಸೆಸ್ನ ಇಲ್ಲಿ ಫ್ಲೋ ಚಾರ್ಟ್ ಥರ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಸಿಗುತ್ತೆ. ಫಸ್ಟ್ ನ್ಯೂಕ್ಲಿಯಸ್, ನೆಕ್ಸ್ಟ್ ಫುಡ್ ಪಾರ್ಟಿಕಲ್, ನೆಕ್ಸ್ಟ್ ವಿಸಿಪೋಡಿಯಾ, ನೆಕ್ಸ್ಟ್ ಫುಡ್ ವ್ಯಾಕ್ಯೂಮ್. ನೆಕ್ಸ್ಟ್ ಇಲ್ಲಿ ಅದು ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ಒಂದ್ಸತಿ ರೆಫರ್ ಮಾಡಿ. ನೆಕ್ಸ್ಟ್ ಬಂದು ನಾನು ಅಮೀಬಾ ಮತ್ತು ಪ್ಯಾರಾಮಿಷಿಯಾ ಅಂತ ಹೇಳಿದ್ನಲ್ಲ, ಇದೊಂದ್ಸತಿ ರೆಫರ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಬಿಕಾಸ್ ಅದನ್ನು ಒಂದ್ಸತಿ ಓದಿದ್ರೆ ಅರ್ಥ ಆಗುತ್ತೆ. ಪ್ಯಾರಾಮಿಷಿಯಮ್ ಅಂದ್ರೆ ಏನು? ಪ್ಯಾರಾಮಿಷಿಯಮ್ ಇಂದ ಅದು ಸೀಲಿ ಆಗುತ್ತೆ, ಪ್ರೆಸೆಂಟ್ ಆಲ್ ಓವರ್ ದ ಬಾಡಿ, ಅಂದರೆ ಬಾಡಿ ಪಾರ್ಟ್ಸಲ್ಲೆಲ್ಲ ಸೀಲಿಯಾ ಪ್ರೆಸೆಂಟ್ ಇರುತ್ತೆ ನಮಗೆ. ನೆಕ್ಸ್ಟ್ ಟೇಕ್ ಇನ್ ಫುಡ್ ಅಟ್ ಅ ಸ್ಪೆಸಿಫಿಕ್ ಸ್ಪಾಟ್. ಇದೆಲ್ಲ ಒಂದು ಫ್ಲೋ ಚಾರ್ಟ್ ಥರ ಬರ್ತಾ ಹೋಗಬೇಕು. ಓಕೆನಾ, ನೆಕ್ಸ್ಟ್ ಸ್ಟೆಪ್ಸ್ ಇನ್ ಹೋಲೋಜೋಯಿಕ್ ನ್ಯೂಟ್ರಿಷನ್. ಸೊ ಅದು ಹೋಲೋಜೋಯಿಕ್ ಆಗಬೇಕು. ಸ್ಟೆಪ್ಸ್ ಇನ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ಏನೆಲ್ಲ ಸ್ಟೆಪ್ಸ್ ಇದೆ ಅಂದರೆ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಈಜಿಷನ್. ಸೊ 5 ಸ್ಟೆಪ್ಸ್ ಬರುತ್ತೆ ನಮಗೆ. 5 ಸ್ಟೆಪ್ಸ್ ಯಾವುದು? ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಐಜೆಷನ್. ಈ 5 ಸ್ಟೆಪ್ಸ್ನೆಲ್ಲ ಬರೀರಿ ಅಂತ ಅವ್ರು ಕೇಳಲ್ಲ, ಬಟ್ ಇದ್ರೊಳಗೆ ಕೇಳ್ತಾರೆ. ಏನು ಕೇಳ್ತಾರೆ ನೋಡೋಣ. ಸೊ ಫಸ್ಟು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡೋಣ. ಏನಾಗುತ್ತೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್? ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕಾಂಪ್ರಮೈಸಸ್ ಆಫ್ ಆಲಿಮೆಂಟ್ರಿ ಕೆನಲ್ ಆ್ಯಂಡ್ ಅಸೋಸಿಯೇಟೆಡ್ ಡೈಜೆಸ್ಟಿವ್ ಗ್ಲಾನ್ಸ್. ಓಕೆನಾ, ನೆಕ್ಸ್ಟು ಇವಾಗ ನಾವು ನ್ಯೂಟ್ರಿಷನ್ ನೋಡ್ಕೊ ಹೋಗೋಣ. ಫಸ್ಟ್ ಮೌತ್, ಇಂಟೇಕ್ ಆಫ್ ಹೋಲ್ ಫುಡ್ ಅಲ್ವಾ, ಮೌತಿಂದ ನಾವು ಇಂಟೇಕ್ ಆಫ್ ಹೋಲ್ ಫುಡ್ನ ಮಾಡ್ತೀವಿ. ನೆಕ್ಸ್ಟ್ ಟೀತ್, ಚೀವಿಂಗ್ ಆರ್ ಗ್ರೈಂಡಿಂಗ್ ಆಫ್ ಫುಡ್. ನಾವು ಟೀತ್ನ ಏನು ಮಾಡ್ತೀವಿ? ಗ್ರೈಂಡ್ ಮಾಡ್ತೀವಿ, ಇಲ್ಲ ಚೀವ್ ಮಾಡ್ತೀವಿ. ನೆಕ್ಸ್ಟ್ ಟಂಗ್ ಏನು ಮಾಡುತ್ತೆ? ರೋಲಿಂಗ್ ಆಫ್ ದ ಫುಡ್. ಟಂಗಲ್ಲೇ ಅಲ್ವಾ ಫುಡ್ ರೋಲ್ ಆಗೋದು. ನೆಕ್ಸ್ಟ್ ಟೇಸ್ಟಿಂಗ್ ಆಫ್ ಫುಡ್, ಟಂಗಿಂದಾನೆ ನಮಗೆ ಫುಡ್ ಟೇಸ್ಟ್ ಗೊತ್ತಾಗೋದು ಅಲ್ವಾ. ನೆಕ್ಸ್ಟ್ ಸ್ವಾಲೋಯಿಂಗ್ ಆರ್ ಪುಷಿಂಗ್ ಡೌನ್ ಆಫ್ ದ ಫುಡ್. ನೋಡಿ, ಟಂಗ್ ಮೂರು ಫಂಕ್ಷನ್ ಇದೆ. ಟಂಗು ಕೇಳಲ್ಲ, ಬಟ್ ತಿಳ್ಕೊಂಡಿರಬೇಕು. ರೋಲಿಂಗ್ ಆಫ್ ಫುಡ್, ಟೇಸ್ಟಿಂಗ್ ಆಫ್ ಫುಡ್, ಸ್ವಾಲೋಯಿಂಗ್ ಅಂದರೆ ನುಂಗ್ತೀವಲ್ವಾ ಅದು, ಆರ್ ಪುಷಿಂಗ್ ಡೌನ್ ಆಫ್ ದ ಫುಡ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಇವಾಗಿಂದ ಬರುತ್ತೆ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್. ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ ಸೆಕ್ರೇಟ್ಸ್ ಸಲೈವಾ ಪ್ಲಸ್ ಮ್ಯೂಕಸ್. ಸಲೈವರಿ ಗ್ಲ್ಯಾಂಡ್ ಏನು ಸೆಕ್ರೇಟ್ ಮಾಡುತ್ತೆ ಅಂದರೆ ಸೆಕ್ರೇಟ್ ಸಲೈವಾ ಸೆಕ್ರೇಟ್ ಮಾಡುತ್ತೆ, ಮತ್ತು ಮ್ಯೂಕಸ್ನ ಸೆಕ್ರೇಟ್ ಮಾಡುತ್ತೆ. ಸ್ಟಾರ್ಚ್ ಬಂದ್ಬಿಟ್ಟು ಏನು ಸೆಕ್ರೇಟ್ ಮಾಡುತ್ತೆ? ಸಲೈವರಿ ಅಮೈಲೇಸ್ ಅದನ್ನ ಸಲೈವಾ ಅಂತ ಕೂಡ ಕರಿತೀವಿ. ಮತ್ತು ಶುಗರ್, ಇಟ್ ಕನ್ವರ್ಟ್ಸ್ ಇಂಟು ಶುಗರ್. ಸ್ಟಾರ್ಚ್ ಕನ್ವರ್ಟ್ಸ್ ಇಂಟು ಶುಗರ್ ಬೈ ದ ಪ್ರೊಸೆಸ್ ಆಫ್ ಸಲೈವರಿ ಅಮೈಲೇಸ್. ಸಲೈವರಿ ಗ್ಲ್ಯಾಂಡ್ ಸೆಕ್ರೇಟ್ಸ್ ಅ ಗ್ಲ್ಯಾಂಡ್ ವಿಚ್ ಇಸ್ ಸೆಕ್ರೇಟ್ ಸಲೈವಾ. ಓಕೆನಾ, ನೆಕ್ಸ್ಟ್ ಓಸೋಫೋಗಸ್ ಅಂತ ಬಂದಾಗ ಟೇಕಿಂಗ್ ಫುಡ್ ಫ್ರಮ್ ಮೌತ್ ಟು ಸ್ಟಮಕ್ ಬೈ ಪೆರಿಸ್ಟಲಾಟಿಕ್ ಮೂಮೆಂಟ್ಸ್. ಪೆರಿಸ್ಟಲಾಟಿಕ್ ಮೂಮೆಂಟ್ಸ್ ಅಂದರೆ ಏನು ಅಂದರೆ ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪಾನ್ಷನ್ ಆಫ್ ದ ಮಸಲ್ಸ್ ಆಫ್ ದ ಓಸೋಫೋಗಸ್ ಅಂತ ಹೇಳ್ತೀವಿ. ಒಂದ್ಸತಿ ಕಾಂಟ್ರಾಕ್ಟ್ ಆಗುತ್ತೆ, ಒಂದ್ಸತಿ ಎಕ್ಸ್ಪಾಂಡ್ ಆಗುತ್ತೆ. ಇದನ್ನು ನಾವು ಪೆರಿಸ್ಟಲಾಟಿಕ್ ಮೂಮೆಂಟ್ಸ್ ಅಂತ ಕರಿತೀವಿ. ಓಕೆನಾ, ಓಸೋಫೋಗಸ್ ಅಂದರೆ ಗೊತ್ತಲ್ವಾ, ಫುಡ್ ಪೈಪ್, ಅದನ್ನ ಓಸೋಫೋಗಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಸ್ಟಮಕ್ ನೋಡಿದಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಸೆಕ್ರೇಟ್ಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್. ಸೊ ಇಲ್ಲಿಂದ ತುಂಬ ಇಂಪಾರ್ಟೆಂಟು. ಓಕೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಸೆಕ್ರೇಟ್ಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್. ನೆನ್ಪಿಟ್ಕೊಳ್ಳಿ, ಗ್ಲ್ಯಾಂಡ್ಸ್ ಸೆಕ್ರೇಟ್ಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್. ಓಕೆನಾ, ಗ್ಯಾಸ್ಟ್ರಿಕ್ ಜ್ಯೂಸಸ್ ಕೂಡ ಕೆಲವೊಂದಿಷ್ಟು ಸೆಕ್ರೇಟ್ ಮಾಡುತ್ತೆ. ಏನದು? ಪೆಪ್ಸಿನ್, HCl, ಮ್ಯೂಕಸ್. ಇದನ್ನ ತುಂಬ ನೆನ್ಪಿಟ್ಕೋಬೇಕು. ಪೆಪ್ಸಿನ್, HCl, ಮ್ಯೂಕಸ್. ಪೆಪ್ಸಿನ್ ಏನು ಮಾಡುತ್ತೆ ಹಾಗಾದರೆ? ಎಂಜಿಯಮ್ ದಟ್ ಬ್ರೇಕ್ಸ್ ಡೌನ್ ಪ್ರೋಟೀನ್ಸ್. ಪೆಪ್ಸಿನ್, ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಪೆಪ್ಸಿನ್? ದಟ್ ಈಸ್ ಅನ್ ಎಂಜಿಯಮ್ ದಟ್ ಬ್ರೇಕ್ಸ್ ಡೌನ್ ಪ್ರೋಟೀನ್ಸ್ ಅಂತ ಬರೀಬೇಕು. HCl, ವಾಟ್ ಡಸ್ HCl ಡೂ? HCl ಮೇಕ್ಸ್ ದ ಮೀಡಿಯಮ್ ಆಸಿಡಿಕ್. HCl ಏನು ಮಾಡುತ್ತೆ? ನಮ್ಮ ಮೀಡಿಯಮ್ನ ಆಸಿಡಿಕ್ ಮಾಡುತ್ತೆ. ಮ್ಯೂಕಸ್ ಪ್ರೊಟೆಕ್ಟ್ಸ್ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಇದೆ ಅಲ್ವಾ, ಸ್ಟಮಕ್ನ ಇನ್ನರ್ ಲೈನಿಂಗ್ನ ಮ್ಯೂಕಸ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅರ್ಥ ಆಯ್ತಾ ಇಲ್ಲಿ ತನಕ? ಸೊ ನೆಕ್ಸ್ಟ್ ನೋಡೋದಾದರೆ ಸ್ಮಾಲ್ ಇಂಟೆಸ್ಟಿನಲ್ ಅಂತ ಬರುತ್ತೆ. ಇಂಟೆಸ್ಟಿನಲ್ ಎಂಜಿಯಮಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಈ 3 ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಏನು ರಿಲೀಸ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್ಸ್ ರಿಲೀಸಸ್ ಗ್ಲೂಕೋಸ್. ಮತ್ತು ಫ್ಯಾಟ್ಸ್ ಬಂದ್ಬಿಟ್ಟು ಫ್ಯಾಟಿ ಆಸಿಡ್ಸ್ ಪ್ಲಸ್ ಗ್ಲೈಕೋಸಲ್. ಮತ್ತು ಪ್ರೋಟೀನ್ಸ್ ಬಂದು ಅಮೈನೋ ಆಸಿಡ್ಸ್ನ ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಸ್ಮಾಲ್ ಇಂಟೆಸ್ಟೈನ್ ವಿಲೈ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಫುಡ್ into the blood. Villi ಅಂದರೆ ನಿಮಗೆ ಗೊತ್ತಲ್ವಾ, ಇಟ್ ಈಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ವಿಲೈ ಇಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ವಿಲೈ ಅಂತ ಕೇಳಿದಾಗ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಇಂಟು ದ ಬ್ಲಡ್. ಏನು ಮಾಡುತ್ತೆ ಅದು? ಅಬ್ಸಾರ್ಪ್ಷನ್ ಆಫ್ ಫುಡ್ಡನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಅಬ್ಸರ್ವ್ ಮಾಡಿಕೊಂಡು ಇಟ್ ರಿಲೀಸಸ್ ಇಂಟು ದ ಬ್ಲಡ್. ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಇಂಟು ದ ಬ್ಲಡ್. ಅರ್ಥಾಯ್ತಾ? ಇನ್ನೊಂದು ಏನು ತಪ್ಪು ಮಾಡ್ತಾರೆ ಎಷ್ಟೋ ಜನ ಮಕ್ಕಳು, ಏನು ತಪ್ಪು ಮಾಡ್ತಾರೆ ಅಂದರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ವಿಲೈ ಅಂತ ಕೇಳಿದ್ರೆ ಇಟ್ ಇಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಬರೀತಾರೆ. ನೋ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಈಸ್ ಇಟ್ಸ್ ಸ್ಟ್ರಕ್ಚರ್. ಫಂಕ್ಷನ್ ಬಂದ್ಬಿಟ್ಟೇನು? ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಇಂಟು ದ ಬ್ಲಡ್. ಇಷ್ಟು ಬರೆದ್ರೆ ಸಾಕು ನೀವು. ಓಕೆನಾ, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ಸ್ ಸೆಕ್ರೀಷನ್ ಫ್ರಮ್ ಲಿವರ್ ಬೈಲ್. ನೋಡಿ ಇಲ್ಲಿ ಲಿವರ್ ಬೈಲ್ ಅಂದರೆ ಏನು ಅಂದರೆ ಹೇಳ್ತೀನಿ ಒಂದು ನಿಮಿಷ. ಲಿವರ್ ಆಮೇಲೆ ಲಿವರ್ ಮತ್ತು ಪ್ಯಾಂಕ್ರಿಯಾಸ್. ಓಕೆನಾ, ಲಿವರ್ ಪ್ಯಾಂಕ್ರಿಯಾಸ್ ನೆನ್ಪಿಟ್ಕೋಬೇಕು. ಇವಾಗ ಲಿವರ್ ಒಳಗೇನು? ಲಿವರ್ ಸೆಕ್ರೀಟ್ಸ್ ಅ ಜ್ಯೂಸ್ ಕಾಲ್ಡ್ ಆಸ್ ಬೈಲ್ ಜ್ಯೂಸ್. ಓಕೆನಾ, ಲಿವರ್ ಒಂದು ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ. ಏನದು ಆ ಜ್ಯೂಸ್ ಹೆಸರೇನು? ಬೈಲ್ ಜ್ಯೂಸ್ ಅಂತ. ಸೊ ಅದೇನು ಅದ್ರದ್ದು ಏನು ಫಂಕ್ಷನ್ ಅಂದರೆ ಇಟ್ ಕನ್ವರ್ಟ್ಸ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್. ಅದೇನು ಮಾಡುತ್ತೆ? ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ನ ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಥ್ರೂ ಇಮ್ಯುಲಿಸಿಫಿಕೇಷನ್ ಅದು ಕನ್ವರ್ಟ್ ಮಾಡುತ್ತೆ. ಸೊ ಇದು ಲಿವರ್ ಬಗ್ಗೆ. ಲಿವರ್ ಆಯಿತಾ? ಲಿವರ್ ಒಂದು ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ, ಯಾವುದು? ಬೈ ಜ್ಯೂಸ್. ಆಮೇಲೆ ಅದು ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ನ ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಥ್ರೂ ಇಮ್ಯುಲಿಸಿಫಿಕೇಷನ್ ಅಂತ ಬರೀಬೇಕು.
ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ನೋಡಿದಾಗ ಇಟ್ ಸೆಕ್ರೀಟ್ಸ್ ಅ ಜ್ಯೂಸ್ ಕಾಲ್ಡ್ ಆಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಅದರೊಳಗೆ ಟ್ರಿಪ್ಸಿನ್ ಮತ್ತು ಲಿಪ್ಸೆ ಅಂತ ಎರಡು ಬರುತ್ತೆ. ಓಕೆನಾ, ಟ್ರಿಪ್ಸಿನ್ ಲಿಪ್ಸೆ. ನಾವು ಇನ್ನೊಂದು ಏನು ನೆನ್ಪಿಟ್ಕೋಬೋದು ಅಂದರೆ ಟ್ರಿಪ್ಸಿನ್ ಕೂಡ ಪೆಪ್ಸಿನ್ ಅಂತ ಕರಿಬೋದು. ಅಂದರೆ ಕರಿಬೋದು ಅನ್ನೋಕ್ಕಿಂತ ದೇ ಬೋತ್ ಆರ್ ಹ್ಯಾವಿಂಗ್ ದ ಸೇಮ್ ಫಂಕ್ಷನ್. ಓಕೆನಾ, ನೋಡಬೇಕಂದ್ರೆ ಇಲ್ಲೂ ಕೂಡ ಪ್ರೋಟೀನ್ ಇದೆ, ಮತ್ತು ನಾವು ಇಲ್ಲಿ ನೋಡಿದ್ವಿ ಅಲ್ವಾ, ಇಲ್ಲಿ ಕೂಡ ಪ್ರೋಟೀನ್ ಇರುತ್ತೆ. ಸೊ ಟ್ರಿಪ್ಸಿನ್ ಮತ್ತು ಪೆಪ್ಸಿನ್ನ ಸೇಮ್ ಅಂತ ನಾವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಲಿಪ್ಸೆ ಬಂದುಬಿಟ್ಟು ಫ್ಯಾಟ್ ಮತ್ತು ಗ್ಲೈಕೋಸನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಇಮ್ಯುನಿಫಿಕೇಷನ್ ಅಂತ ಒಂದು ಓದಿದ್ವಿ, ಅದೇನು ಅಂತ ತಿಳ್ಕೊಬೇಕಲ್ವಾ. ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲರ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಬೈ ಜ್ಯೂಸ್. ನಾನು ಇವಾಗಷ್ಟೇ ಹೇಳಿದೆ, ಅದನ್ನೇ ಇಲ್ಲಿ ವರ್ಡಿಂಗ್ಸಲ್ಲಿ ಬರೆದಿದ್ದಾರೆ. ಓಕೆನಾ, ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ಅಬ್ಸರ್ವ್ಸ್ ಎಕ್ಸೆಸ್ ಆಫ್ ವಾಟರ್ ಎಷ್ಟಿರುತ್ತೆ ನಮ್ಮ ಬಾಡಿಲಿ ಅದು ಅಬ್ಸರ್ವ್ ಮಾಡುತ್ತೆ. ಆಫ್ಟರ್ ಅಬ್ಸರ್ವಿಂಗ್ ದ ರೆಸ್ಟ್ ಆಫ್ ದ ಮೆಟೀರಿಯಲ್ ಈಸ್ ರಿಮೂವ್ಡ್ ಔಟ್ ಫ್ರಮ್ ದ ಬಾಡಿ ಬೈ ಏನಸ್. ಇದನ್ನ ಏಜಿಷನ್ ಅಂತ ಕೂಡ ಕರಿತೀವಿ ಅಲ್ವಾ. ಎಕ್ಸೆಸ್ ಆಫ್ ವಾಟರ್ನ ಅಬ್ಸರ್ವ್ ಮಾಡಾದ್ಮೇಲೆ ಅದರೊಳಗೆ ಎಷ್ಟೆಲ್ಲ ವೇಸ್ಟ್ ಮೆಟೀರಿಯಲ್ ಇದೆ ಅದನ್ನೆಲ್ಲ ನಮ್ಮ ಬಾಡಿಯಿಂದ ಥ್ರೂ ಏನಸ್ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿದಾಗ ರೆಸ್ಪಿರೇಷನ್. ಸೊ ನಮಗೆ ಇಲ್ಲಿ ತನಕ ನ್ಯೂಟ್ರಿಷನ್ ಎಷ್ಟಿತ್ತು, ನ್ಯೂಟ್ರಿಷನ್ ಕಂಪ್ಲೀಟ್ ಆಯಿತು. ಓಕೆನಾ, ಇವಾಗ ರೆಸ್ಪಿರೇಷನ್ನ ನೋಡ್ತೀವಿ. ಏನು ರೆಸ್ಪಿರೇಷನ್ ಇನ್ವಾಲ್ವ್ಸ್ ವಾಟ್ ಇಟ್ ಇನ್ವಾಲ್ವ್ಸ್. ರೆಸ್ಪಿರೇಷನ್ ಇನ್ವಾಲ್ವ್ಸ್ ಗ್ಯಾಸಿಯಸ್ ಎಕ್ಸ್ಚೇಂಜ್, ಇಂಟೇಕ್ ಆಫ್ ಆಕ್ಸಿಜನ್ ಫ್ರಮ್ ಅಟ್ಮಾಸ್ಫಿಯರ್ ಆ್ಯಂಡ್ ರಿಲೀಸಸ್ CO2 ಅಂದರೆ ಬ್ರೀದಿಂಗ್. ನಾವು ಬ್ರೀತ್ ಮಾಡಿದಾಗ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಯಾವುದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ ಏನು, ಇಂಟೇಕ್ ಆಫ್ ಆಕ್ಸಿಜನ್, ರಿಲೀಸಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಅದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ಸಿಂಪಲ್ ಫುಡ್ ಇನ್ ಆರ್ಡರ್ ಟು ರಿಲೀಸ್ ಎನರ್ಜಿ ಇನ್ಸೈಡ್ ದ ಸೆಲ್, ಇದನ್ನ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ನಿಮಗೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್ ಅಂತ ಇದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಆದರೆ ಸೇಮ್ ಇಮೇಜ್ ಸ್ವಲ್ಪ ಅಲ್ಲಿ ಡಿಫ್ರೆಂಟ್ ಇದೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಸೇಮ್ ಇಮೇಜ್. ಸೊ ಏನಿದು ಗ್ಲೂಕೋಸ್ ಪಾತ್ವೆ ಅಂದರೆ, ಸೊ ನೋಡಿ ಗ್ಲೂಕೋಸಿಂದ ಒಂದು ನಿಮಿಷ. ಓಕೆ, ಗ್ಲೂಕೋಸಿಂದ ಥ್ರೂ ಸೈಟೋಪ್ಲಾಸ್ಮಾ ಏನಾಗುತ್ತೆ, ಇಲ್ಲಿ ಪೈರುವೇಟ್ ಅಂತ ಬರಬೇಕು, ಅಲ್ಲಿ ಆಸಿಡಿಕ್ ಅಂತ ಬಂದಿದೆ, ಪೈರುವಿಕ್ ಆಸಿಡ್ ಅಂತ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೈರುವೇಟ್ ಅಂತ ಇದೆ. ಪೈರುವೇಟ್ ಪ್ಲಸ್ ಎನರ್ಜಿ. ಸೊ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ವಾ, ಹಾಗೆ ಓದ್ಕೊಳ್ಳಿ ಪರವಾಗಿಲ್ಲ. ಸೊ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ನಮಗೆ ಏನು ರಿಲೀಸ್ ಆಗುತ್ತೆ ಅಂತ ಕೇಳೋ ಚಾನ್ಸಸ್ ಇದೆ. ಸೊ ನಾವು ಏನು ಬರಬೇಕು, ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಸೊ ನಮಗೆ ರಿಲೀಸ್ ಆಗೋದು ಏನು, ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ, ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ. ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಏನು ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ. ಇದನ್ನು ನೀವು ನೀಟಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಮತ್ತು ಆಬ್ಸೆನ್ಸ್ ಆಫ್ ಆಕ್ಸಿಜನ್ನಲ್ಲಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರೆಯೋದಲ್ಲ. ಓಕೆನಾ, ನೆಕ್ಸ್ಟ್ ಇಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಇರುತ್ತೆ. ಲ್ಯಾಕ್ ಆಫ್ ಆಕ್ಸಿಜನಲ್ಲಿ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಓಕೆನಾ, ಸೊ ಇಷ್ಟು ಸಾಕು, ಇದು ಏನು ರಿಕ್ವೈರ್ ಇಲ್ಲ ಅಷ್ಟೊಂದು, ಅದನ್ನೇ ಇಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ರೆಸ್ಪಿರೇಷನ್ ಬಂದಾಗ 2 ಟೈಪ್ಸ್ ಆಫ್ ರೆಸ್ಪಿರೇಷನ್ ಇದೆ. ಏನು, ಆರೋಬಿಕ್ ರೆಸ್ಪಿರೇಷನ್ ಒಂದು, ಅನಾರೋಬಿಕ್ ರೆಸ್ಪಿರೇಷನ್ ಒಂದು. ಸೊ ನೀವು ಈ ಸತಿ ಇದೆ 10th ಸ್ಟ್ಯಾಂಡರ್ಡ್ ಪೇಪರ್ ಚೆಕ್ ಮಾಡಿದಾಗ ನಿಮಗೆ ಬಯಾಲಜಿಲಿ ಲಾಸ್ಟ್ ಮೀನ್ 4 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಇತ್ತಲ್ವ, ಅಂದರೆ 2 ಕ್ವೆಶ್ಚನ್ಸ್ ಇತ್ತು, ಒಂದು ಬ್ರೈನ್ ಡಯಾಗ್ರಾಮ್ ಇತ್ತು, ಇನ್ನೊಂದು ಕ್ವೆಶ್ಚನ್ ಇತ್ತು. ಅದರೊಳಗೆ ಒಂದು ಫೋಟೋಸಿಂಥಸಿಸ್ ಮೇಲೆ ಒಂದಿದೆ, ಇನ್ನೊಂದು ರೆಸ್ಪಿರೇಷನ್ ಮೇಲೆ ಒಂದು ಕ್ವೆಶ್ಚನ್ ಇರೋದು. 2 ಕ್ವೆಶ್ಚನ್ಸ್ ಕೊಟ್ಟು ಆಪ್ಷನ್ ಇದೆ, ಅದರೊಳಗೆ ಒಂದು ಗ್ಲೂಕೋಸ್ ಪಾತ್ವೇದು ಒಂದಿದೆ, ಆಮೇಲೆ ಆರೋಬಿಕ್ ಅನಾರೋಬಿಕ್ ರೆಸ್ಪಿರೇಷನ್ ಇರೋದು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಓಕೆನಾ, ಸೊ ಇವಾಗ ನೋಡೋಣ. ಆರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು, ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಿ ಇರುತ್ತೆ ಆ ಪ್ಲೇಸಲ್ಲಿ ಆರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆನಾ, ಇಟ್ ಟೇಕ್ಸ್ ಪ್ಲೇಸ್ ದೇರ್ ಇಟ್ಸೆಲ್ಫ್. ನೆಕ್ಸ್ಟ್ ಅಕರೆನ್ಸ್ ಇನ್ ಮೈಟೋಕಾಂಡ್ರಿಯಾ, ಯಾವುದ್ರೊಳಗೆ ಅಕರೆನ್ಸ್ ಆಗುತ್ತೆ, ಮೈಟೋಕಾಂಡ್ರಿಯಾ. ಎಂಡ್ ಪ್ರಾಡಕ್ಟ್ಸ್ ಆರ್ CO2 and H2O. ಮೋರ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಓಕೆನಾ, ನೆಕ್ಸ್ಟ್ ಅನಾರೋಬಿಕ್ ರೆಸ್ಪಿರೇಷನ್ ಬಂದಾಗ ಟೇಕ್ಸ್ ಪ್ಲೇಸ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಅದಕ್ಕೆ ಏನಿರುತ್ತೆ ಅದ್ರ ಉಲ್ಟಾ ಇದು ಬರುತ್ತೆ, ಆರೋಬಿಕ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇದು ಅಕರೆನ್ಸ್ ಇನ್ ಸೈಟೋಪ್ಲಾಸ್ಮಾ, ಇದು ಸೈಟೋಪ್ಲಾಸ್ಮಾದಲ್ಲಿ ಅಕ್ಕರ್ ಆಗುತ್ತೆ. ಎಂಡ್ ಪ್ರಾಡಕ್ಟ್ಸ್ ಆರ್ ಆಲ್ಕೋಹಾಲ್ ಆರ್ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್. ಓಕೆ, ಎಂಡ್ ಪ್ರಾಡಕ್ಟ್ಸ್ ಆರ್ ಲ್ಯಾಕ್ಟಿಕ್ ಆಸಿಡ್. ಲೆಸ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಸೊ ಒಂದ್ಸತಿ ಈ ಡಿಫ್ರೆನ್ಸ್ ಬಿಟ್ವೀನ್ ತರವಾಗಿ, ಬಿಕಾಸ್ ಇಟ್ ಹೆಲ್ಪ್ಸ್ ಯು ಅ ಲಾಟ್. ಸೊ ನೆಕ್ಸ್ಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಪ್ಯಾಸೇಜ್ ಆಫ್ ಏರ್ ಥ್ರೂ ದ ರೆಸ್ಪಿರೇಟರಿ ಸಿಸ್ಟಮ್. ಸೊ ನಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇದು ಇಟ್ ಇಸ್ ಅ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಇದೇ ಥರ ಫ್ಲೋಲಿ ನಮಗೆ ಹೋಗೋದು ಏರ್. ಓಕೆನಾ, ಫಸ್ಟ್ ನಾಸ್ಟ್ರಿಲ್, ದೆನ್ nasal passage, then nasal cavity, pharynx, larynx, trachea, bronchi, lungs, bronchiales, alveoli. ಅದರಿಂದ ಏನಾಗುತ್ತೆ, ಬ್ಲಡ್ ಕೆಪಿಲರೀಸ್ಗೆ ಹೋಗುತ್ತೆ. ಸೊ ಇದು ಫ್ಲೋ ಚಾರ್ಟ್. ಓಕೆನಾ, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ದು ಮೆಕ್ಯಾನಿಸಮ್ ನೋಡ್ಕೊಂಡು ಹೋಗೋಣ. ಏನು, ಇನ್ಹಲೇಷನ್ ಎಕ್ಸಲೇಷನ್ ಎರಡು ಬರುತ್ತೆ. ಇನ್ಹಲೇಷನ್ ಒಂದು, ಎಕ್ಸಲೇಷನ್ ಒಂದು. ಫಸ್ಟ್ ಇನ್ಹಲೇಷನ್ ಪ್ರೋಸೆಸ್ ಆಗುವಾಗ ಏನಾಗುತ್ತೆ, ಡ್ಯೂರಿಂಗ್ ಇನ್ಹಲೇಷನ್ ದ ಥಾಸಿಕ್ ಕ್ಯಾವಿಟಿ ಅಂದರೆ ಚೆಸ್ಟ್ ಕ್ಯಾವಿಟಿ ಇರುತ್ತಲ್ವಾ, ಇಟ್ ಎಕ್ಸ್ಪಾಂಡ್ಸ್. ಡ್ಯೂರಿಂಗ್ ದ ಇನ್ಹಲೇಷನ್ ದ ಥಾಸಿಕ್ ಕ್ಯಾವಿಟಿ ಎಕ್ಸ್ಪಾಂಡ್ಸ್. ನೋಡಿ ನೀಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಿಜವಾಗ್ಲೂ ಅರ್ಥ ಆಗುತ್ತೆ ಇದು. ಡ್ಯೂರಿಂಗ್ ಇನ್ಹಲೇಷನ್ ದ ಥಾಸಿಕ್ ಕ್ಯಾವಿಟಿ ಅಂದರೆ ಯಾವುದು ಚೆಸ್ಟ್ ಕ್ಯಾವಿಟಿ ಇರುತ್ತಲ್ವಾ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಟ್ ಟೈಮ್ ವಾಟ್ ವಿಲ್ ಹ್ಯಾಪನ್, ರಿಬ್ಸ್ ಲಿಫ್ಟ್ ಅಪ್, ರಿಬ್ಸ್ ಏನಿರುತ್ತೆ ಅದು ಲಿಫ್ಟ್ ಅಪ್ ಆಗುತ್ತೆ, ಅಪ್ಲಿಫ್ಟ್ ಆಗುತ್ತೆ. ನೆಕ್ಸ್ಟ್ ಡಯಾಫ್ರಮ್ ಬಿಕಮ್ಸ್ ಫ್ಲಾಟ್ ಇನ್ ಶೇಪ್. ಡಯಾಫ್ರಮ್ ಏನಾಗುತ್ತೆ ಅವಾಗ ಫ್ಲಾಟ್ ಶೇಪ್ ಆಗಿಬಿಡುತ್ತೆ. ದೆನ್ ವಾಲ್ಯೂಮ್ ಆಫ್ ಲಂಗ್ ಇನ್ಕ್ರೀಸಸ್ ಆ್ಯಂಡ್ ಏರ್ ಎಂಟರ್ಸ್ ದ ಲಂಗ್ಸ್. ವಾಲ್ಯೂಮ್ ಆಫ್ ಲಂಗ್ಸ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಏರ್ ಎಂಟರ್ ಆಗುತ್ತೆ ಲಂಗ್ ಒಳಗೆ. ಇಟ್ ಈಸ್ ಅ ಪ್ರೋಸೆಸ್, ದಿಸ್ ಈಸ್ ಫುಲ್ ಆಫ್ ಪ್ರೋಸೆಸ್ ಆಫ್ ಇನ್ಹಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಲೇಷನ್. ಇನ್ಹಲೇಷನ್ ಗೊತ್ತಾಯಿತು. ಎಕ್ಸಲೇಷನ್ ಹೇಗೆ, ಎಕ್ಸಲೇಷನ್ ಅಂದಾಗ ಥೊರಾಯಿಕ್ ಕ್ಯಾವಿಟಿ ಥಾಸಿಕ್ ಕ್ಯಾವಿಟಿ ಕಾಂಟ್ರಾಕ್ಟ್ಸ್, ಅಲ್ಲಿ ಎಕ್ಸ್ಪ್ಯಾಂಡ್ ಆಯ್ತಲ್ವಾ,
ನೋಡಿ ಎಕ್ಸ್ಪಾಂಡ್ಸ್ ಆಯಿತು, ಇಲ್ಲಿ ಕಾಂಟ್ರಾಕ್ಟ್ಸ್ ಆಗುತ್ತೆ. ಇವಾಗ ರಿಬ್ಸ್ ಇಲ್ಲಿ ಲಿಫ್ಟ್ ಅಪ್ ಆಯಿತು, ಇಲ್ಲಿ ರಿಬ್ಸ್ ಮೂವ್ ಡೌನ್ವರ್ಡ್ಸ್. ಡಯಾಫ್ರಮ್ ಬಿಕಮ್ ಫ್ಲಾಟ್ ಶೇಪ್ ಆಯಿತು, ಇಲ್ಲಿ ಡಯಾಫ್ರಮ್ ಬಿಕಮ್ಸ್ ಡೋಮ್ ಶೇಪ್ಡ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಲಂಗ್ ಡಿಕ್ರೀಸಸ್ ಆ್ಯಂಡ್ ಏರ್ ಎಕ್ಸಿಟ್ ಫ್ರಮ್ ದ ಲಂಗ್ಸ್. ಇಲ್ಲಿ ಏರ್ ವಾಲ್ಯೂಮ್ ಆಫ್ ಲಂಗ್ಸ್ ಇನ್ಕ್ರೀಸಸ್ ಆ್ಯಂಡ್ ಏರ್ ಎಂಟರ್ಸ್ ಆಯಿತು, ಇಲ್ಲಿ ಡಿಕ್ರೀಸ್ ಆಗುತ್ತೆ, ಏರು ಎಕ್ಸಿಟ್ ಆಗುತ್ತೆ. ಸೊ ಇಟ್ ಈಸ್ ಬೋತ್, ಇಟ್ ಈಸ್ ರಿಲೇಟೆಡ್ ಟು ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಆಲ್ವಿಯಾಲ್ಸ್, ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಅಂತ ಇದೆ. ಸೊ ಇದು ಅಷ್ಟೊಂದು ನಿಮಗೆ ಕೇಳೋ ಚಾನ್ಸಸ್ ಇಲ್ಲ, ಬಟ್ ನೋಡ್ಕೊಳ್ಳಿ ಅನ್ಸುತ್ತೆ. ಏರ್ ಬಂದ್ಬಿಟ್ಟು ರಿಚ್ ಇನ್ ಆಕ್ಸಿಜನ್ ಮತ್ತು ಆಲ್ವಿಯೋಲೈಸ್ ಅಲ್ವಾ. ಸೊ ಇಟ್ ಗೋಸ್ ಟು ಬ್ಲಡ್ ಆದಮೇಲೆ ಬ್ಲಡ್ಡಲ್ಲಿ ಥ್ರೂ ಬ್ಲಡ್ ವೆಸಲ್ಸ್. ನೆಕ್ಸ್ಟ್ O2 ಅಂದರೆ ಬೈಂಡ್ಸ್ ವಿತ್ ಹೆಮೋಗ್ಲೋಬಿನ್ ಇನ್ RBC. ಆಮೇಲೆ O2 ಅಂದರೆ ಆಕ್ಸಿಜನ್ ಈಸ್ ರಿಲೀಸ್ಡ್ ವಿತ್ ಇನ್ ಟಿಶ್ಯೂಸ್. ನೆಕ್ಸ್ಟ್ CO2 ಫ್ರಮ್ ಟಿಶ್ಯೂಸ್. CO2 released into blood. CO2 dissolved in blood vessels in alveoli. CO2 released in alveolar sac, sent out through nostrils. ಸೊ ಅಷ್ಟೊಂದು ನೀವು ಡೀಪಾಗಿ ಕೇಳಲ್ಲ ಅವರು, ಇಲ್ಲಿ ಇದನ್ನು ನೀಟಾಗಿ ತರುವಾಗಿ. ಓಕೆನಾ? ನೆಕ್ಸ್ಟ್ ಓಕೆ, ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದೆ, ಅಕ್ವಾಟಿಕ್ ಆರ್ಗಾನಿಸಮ್ಸ್ ಇದೆ. ಇದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಗಿವ್ ಲೆಸನ್ಸಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆನಾ? ನಾನು ಇದೆಲ್ಲ ಆದಮೇಲೆ ಒಂದಿಷ್ಟು ಕ್ವಶನ್ಸ್ನ ನಿಮಗೆ ಕೊಡ್ತೀನಿ. ಸೊ ಟ್ರೈ ಮಾಡಿ, ನೀವು ಲೆಸನ್ಸ್ ಕೇಳಿಸ್ಕೊಂಡಿರ್ತೀರ ಅಲ್ವಾ. ಸೊ ಐ ಥಿಂಕ್ ನೀವು ಬರೀಬಹುದು. ನೀಟಾಗಿ ಲೆಸನ್ ಅರ್ಥ ಆಗಿದ್ರೆ ಮಾತ್ರ ಖಂಡಿತವಾಗ್ಲೂ ನೀವು ಆನ್ಸರ್ ಕೊಡೋ ಕೆಪಾಬಿಲಿಟಿ ನಿಮಗೆ ಬಂದುಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಅಂದರೆ ಯೂಸ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಏನು ಮಾಡುತ್ತೆ? ಅಟ್ಮಾಸ್ಫಿಯರಲ್ಲಿ ಅವೈಲೇಬಲ್ ಆಗಿರುವಂಥ ಆಕ್ಸಿಜನ್ನ ರೆಸ್ಪಿರೇಷನ್ಗೆ ಯೂಸ್ ಮಾಡುತ್ತೆ. ಅದೇ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಏನು ಮಾಡುತ್ತೆ? ಯೂಸ್ ಡಿಸಾಲ್ವ್ಡ್ ಆಕ್ಸಿಜನ್, ಯಾವ ಆಕ್ಸಿಜನ್ ಡಿಸಾಲ್ವ್ ಆಗಿಬಿಡುತ್ತೆ ಅದನ್ನು ಯೂಸ್ ಮಾಡುತ್ತೆ ಫಾರ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ನೋಡಿದಾಗ, ಸೊ ಓಕೆ, ಹ್ಯೂಮನ್ ಬೀನ್ಸ್ ಹೇಗೆ, ಅನಿಮಲ್ಸ್ ಹಾಗೆ, ಬಟ್ ಪ್ಲಾಂಟ್ಸ್ ಹೇಗೆ ರೆಸ್ಪಿರೇಟ್ ಮಾಡುತ್ತೆ ಪ್ಲಾಂಟ್ಸ್ ಅಂತ ನೋಡಿದಾಗ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಈಸ್ ಸಿಂಪಲರ್ ದ್ಯಾನ್ ದ ರೆಸ್ಪಿರೇಷನ್ ಇನ್ ಅನಿಮಲ್ಸ್. ಸೊ ಏನು ಹೇಳ್ತಾರೆ, ಇನ್ನು ಅನಿಮಲ್ಸ್ಗೆ ಏನು ರೆಸ್ಪಿರೇಷನ್ ಆಗುತ್ತೆ ಅದಕ್ಕಿಂತ ಪ್ಲಾಂಟ್ಸ್ ಸಿಂಪಲ್. ಹೌ? ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಕ್ಕರ್ ಥ್ರೂ ಗ್ಯಾಸ್ ಹೇಗೆ ಅಕ್ಕರ್ ಆಗುತ್ತೆ? ಸ್ಟೊಮೆಟಾ ಇನ್ ಲೀವ್ಸ್. ಸ್ಟೊಮೆಟಾ ನಾನು ಹೇಳ್ದೆ ಅಲ್ವಾ, ಲೀವ್ಸ್ ಒಳಗೆ ಟೈನಿ ಪೋರ್ಸ್ ಇರುತ್ತೆ, ಅದನ್ನು ಸ್ಟೊಮೆಟಾ ಅಂತ ಕರಿತೀವಿ. ಅದು ಸ್ಟೊಮೆಟಾ ಇನ್ ಲೀವ್ಸ್, ಅಲ್ಲಿಂದ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಲೆಂಟಿಕಲ್ಸ್ ಇನ್ ಸ್ಟೆಮ್ ಒಳಗೆ ಲೆಂಟಿಕಲ್ಸ್ ಇರುತ್ತೆ, ಅಲ್ಲಿಂದ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ದೆನ್ ಜನರಲ್ ಸರ್ಫೇಸ್ ಆಫ್ ದ ರೂಟ್ಸಿಂದ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅರ್ಥ ಆಯ್ತಾ ಇಲ್ಲಿ ತನಕ? ಸೊ ಫುಲ್ ವಿಡಿಯೋ ಒಂದರೊಳಗೆ ಕವರ್ ಮಾಡ್ಬೋದು, ಬಟ್ ನೀವು ತುಂಬ ಲಾಂಗ್ ಆಗುತ್ತೆ. ಸೊ ಇದನ್ನು ಪಾರ್ಟ್ 1 ಅಂತ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ಲೈಫ್ ಪ್ರೊಸೆಸ್ ಇನ್ನು ಕಂಟಿನ್ಯೂಷನ್ ಇದೆ ನಿಮಗೆ. ಹಾರ್ಟ್ ಮತ್ತು ಇನ್ನೂ ಕೆಲವೊಂದು ಎಕ್ಸ್ಕ್ರೀಷನ್ ನಾನು ಇವತ್ತು 2 ಪಾರ್ಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ನ್ಯೂಟ್ರಿಷನ್ ಆಗಿದೆ ಮತ್ತು ರೆಸ್ಪಿರೇಷನ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇಲ್ಲಿಂದ ಶುರು ಮಾಡ್ತೀನಿ. ಓಕೆನಾ? ಲೈಫ್ ಪ್ರೊಸೆಸ್ ಸೆಕೆಂಡ್ ಪಾರ್ಟಿಂದ ಶುರು ಮಾಡ್ತೀನಿ. ಸೊ ಇದರೊಳಗೆ ಟ್ರಾನ್ಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಆಗುತ್ತೆ. ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತೀನಿ. 1 ಮಾರ್ಕ್ ಕ್ವೆಶನ್ಸ್, 2 ಮಾರ್ಕ್ ಕ್ವೆಶನ್ಸ್ನ ಕೊಡ್ತೀನಿ. ಸೊ ಮಿಸ್ ಮಾಡಿ ಯಾರು. ಸೈನ್ಸ್ ಕ್ಲಾಸಸ್ ಅಂತೂ ನಿಮಗೆ ತುಂಬ ಇಂಪಾರ್ಟೆಂಟು. ಏನಾದರೂ ಚೇಂಜಸ್ ಬೇಕಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ನಾನು ಟ್ರೈ ಮಾಡ್ತೀನಿ, ನಿಮ್ಗೆ ಹೇಗೆ ಬೇಕು ಅದೇ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ಅಂತ ಪಾರ್ಟ್ 2 ಬೇಗನೆ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಸೈನ್ಸ್ ನಿಮ್ಗೆ ತುಂಬ ಗ್ಯಾಪ್ ಆಗಿಬಿಟ್ರೆ ಮರ್ತೋಗ್ಬಿಡುತ್ತಲ್ವಾ. ಸೊ ಮತ್ತು ನಾನು ಏನು ಹೇಳ್ತೀನಿ ಅಂದರೆ, ಈ ಪಾಯಿಂಟ್ಸ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಆವಾಗ ಚೆಕ್ ಮಾಡ್ತಾ ಇದ್ದರೆ ಇಟ್ ಈಸ್ ವೆರಿ ಈಸಿ. ಸೈನ್ಸ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂತೂ ಇನ್ನೇನು ಬೇಡ, ನೀವು ಆರಾಮಾಗಿ ಸೈನ್ಸ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಯು ಕ್ಯಾನ್ ಸ್ಕೋರ್ ವೆರಿ ಬೆಸ್ಟ್ ಮಾರ್ಕ್ಸ್ ಅಂತ ನಾನು ಹೇಳ್ತೀನಿ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನೇ ಒಪಿನಿಯನ್ ಇದ್ದರೂ ನಿಮಗೆ ಏನಾದರೂ ಈಸಿ ಅನಿಸ್ತಿದೆಯಾ ಸೈನ್ಸು ಅಂತ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಮಗೆ ಏನಾದರೂ ಕಷ್ಟ ಆಗ್ತಿದೆ, ಇನ್ನೂ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇಷನ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ. ಹೇಗೆ ಅನಿಸ್ತು ವಿಡಿಯೋ ನೋಡ್ಬಿಟ್ಟು ಅಂತ ಕಮೆಂಟ್ ಮಾಡಿ ನನಗೆ ಪ್ಲೀಸ್ ತಿಳಿಸಿ. ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಅದೇನು ಹೇಳ್ತಾ ಇದ್ದೀನಿ, ಕನ್ನಡ ಮತ್ತು ಸೋಷಲ್ ಸೈನ್ಸ್ ಬೇರೆ ಸಬ್ಜೆಕ್ಟ್ಸ್ ಯಾವುದು ಬೇಕಿದ್ರು ಸ್ಟಡಿ ಸೆಂಟರ್ ಅಂತ ಒಂದು ಚಾನಲ್ ಇದೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದರೆ ಒಂದು ಚೆಕ್ ಮಾಡಿ. ಸೊ ಯು ವಿಲ್ ಲೈಕ್ ಇಟ್. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.